ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಲಾರ್ಜ್ ಕ್ಯಾಪು ಯಾವತ್ತು ಸ್ಟೇಬಲ್ ಆಗಿರುತ್ತೆ, ಮಿಡ್ ಕ್ಯಾಪ್ ಯಾವತ್ತು ಗ್ರೋತ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಯಾವತ್ತು ಹೈ ರಿಟರ್ನ್ಸ್ನ ತಂದುಕೊಡುತ್ತೆ, ಬಟ್ ಹೈ ರಿಸ್ಕ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ, ಆಸ್ ಪರ್ ಸೆಬಿ ರೂಲ್ಸ್ ಲಾರ್ಜ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಏನಂತಂದರೆ, ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಎಪಿಸೋಡ್ ನಂಬರ್ 7, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ನಾನು ಈ ವಿಡಿಯೋಸ್ ಮಾಡೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿಯ ಅಡ್ವೈಸ್ ಮಾಡ್ತಾ ಇಲ್ಲ. ಲಾಸಸ್ಗೆ ಪ್ರಾಫಿಟ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಇದು ವಿಡಿಯೋ ಬಂದ್ಬಿಟ್ಟು ಜಸ್ಟ್ ನನ್ನ ಪಾಸ್ಟ್ ಅನಾಲಿಸಿಸ್ ಡೇಟಾ ಅಷ್ಟೇ ಆಗಿರುತ್ತೆ. ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಅಪ್ ಕರ್ನಾಟಕ. ಸೊ ಈ ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಲಾರ್ಜ್ ಕ್ಯಾಪ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಗಿನರ್ಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಲಾರ್ಜ್ ಕ್ಯಾಪ್ ಆಸ್ ಪರ್ ಸೆಬಿ ಲಾರ್ಜ್ ಕ್ಯಾಪ್ ಏನು ಅಂದರೆ ಸಿಂಪಲ್. ಟಾಪ್ 100 ಕಂಪನೀಸು ಯಾವತ್ತೂ ಎಲ್ಲಿರುತ್ತೆ ಅಂದರೆ ಲಾರ್ಜ್ ಕ್ಯಾಪಲ್ಲಿರುತ್ತೆ. ಲೈಕ್ ಬಿಗ್ ಕಂಪನೀಸ್, ಮೋರ್ ಸ್ಟೆಬಿಲಿಟಿ ಇರುತ್ತೆ, ಲೋ ರಿಸ್ಕ್ ಇರುತ್ತೆ ಕಂಪೇರ್ಡ್ ಟು ದ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್. ಸ್ಟಡಿ ಯಾವತ್ತೂ ಸ್ಲೋ ಆಗಿ ಹೋಗುತ್ತೆ, ಅಷ್ಟು ಬೇಗ ಇದು ರಿಟರ್ನ್ಸ್ ಇರಲ್ಲ, ಬಟ್ ಅಷ್ಟು ಬೇಗನೂ ಬಿದ್ದೋಗಲ್ಲ. ಲೈಕ್ ರಿಲಯನ್ಸ್ ಆಗಿರಲಿ, TCS ಆಗಿರಲಿ, HDFC, ITC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರಲಿ, ಸೊ ವಿಪ್ರೋ ಆಗಿರಲಿ, ಇವೆಲ್ಲ ಅಷ್ಟು ಬೇಗ ಬಿದ್ದೋಗಲ್ಲ. ಯಾಕಂದರೆ ಆಲ್ರೆಡಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುತ್ತೆ, ಅದಕ್ಕೆ ಲಾರ್ಜ್ ಕ್ಯಾಪ್ ಅನ್ಸ್ಕೊಂಡಿರುತ್ತೆ. ಓಕೆನಾ? ಸೊ ನೆಕ್ಸ್ಟು ಮಿಡ್ ಕ್ಯಾಪ್. ವಾಟ್ ಈಸ್ ಮೀನ್ ಬೈ ಮಿಡ್ ಕ್ಯಾಪ್ ಅಂದರೆ 101 ಇಂದ 250 ಕಂಪನೀಸ್ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಒಂದು 6,000 ಕಂಪ್ನಿಗಳಿದೆ. 1 to 100ನ ಲಾರ್ಜ್ ಕ್ಯಾಪ್ ಅಂತೀವಿ. 101 to 250ನ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 101 to 250ನ ಏನಂತೀವಿ ಅಂದರೆ, ಸೊ ಮೀಡಿಯಮ್ ಸೈಜ್ಡ್ ಕಂಪನೀಸ್ ಅಂತೀವಿ. ಸೊ ಹೈ ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ, ಮೀಡಿಯಮ್ ರಿಸ್ಕ್ ಇರುತ್ತೆ. ಸೊ ಪಾಪ್ಯುಲರ್ ಇನ್ವೆಸ್ಟರ್ಸು ತುಂಬ ಜನ ಐ ಥಿಂಕ್ ಲಾರ್ಜ್ ಕ್ಯಾಪು ಬಿಟ್ಬಿಡ್ತಾರೆ, ಸ್ಮಾಲ್ ಕ್ಯಾಪು ಬಿಟ್ಬಿಡ್ತಾರೆ. ತುಂಬ ಜನ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಮಿಡ್ ಕ್ಯಾಪಲ್ಲೇ ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ, ಬಿಕಾಸ್ ಗ್ರೋತು ಇರುತ್ತೆ, ಸ್ವಲ್ಪ ಮೀಡಿಯಮ್ ರಿಸ್ಕ್, ಕ್ಯಾಲ್ಕುಲೇಟಿವ್ ರಿಸ್ಕ್ ಇರುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಸ್ಮಾಲ್ ಕ್ಯಾಪ್. ವಾಟ್ ಈಸ್ ದಿಸ್ ಸ್ಮಾಲ್ ಕ್ಯಾಪ್? ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಸ್ಮಾಲ್ ಕಂಪನೀಸ್ ಅಂತ. ಸ್ಮಾಲ್ ಕಂಪನೀಸಲ್ಲಿ ಹೈ ರಿಟರ್ನ್ಸ್ ಇರುತ್ತೆ, ಬಟ್ ರಿಸ್ಕೂ ಹೈ ಇರುತ್ತೆ. ಸ್ಮಾಲ್ ಕಂಪನೀಸ್ ಆರ್ ಒಳ್ಳೆ ಪೊಟೆನ್ಷಿಯಲ್ ಇರುತ್ತೆ ಲಾಂಗ್ ಟರ್ಮಲ್ಲಿ, ಕ್ಯಾನ್ ಗಿವ್ ಮಲ್ಟಿ ಬ್ಯಾಗ್ ರಿಟರ್ನ್ಸ್. ಲೈಕ್ ಇವಾಗ BSc ಮೇಲೆ ಯಾರಾದರೂ ಸೊ ಲಾಸ್ಟ್ 5 years ಬ್ಯಾಕ್ 10,000 ಆಗಿದ್ರೆ ಇಟ್ ಕುಡ್ ಹವ್ ಬಿನ್ ಬಿಕಮ್ ಮೋರ್ ದೆನ್ 10 lakhs. ಅಂದರೆ 1 lakh ಹಾಕಿದ್ರೆ ಇಟ್ ಕುಡ್ ಹವ್ ಬಿನ್ ಬಿಕಮ್ ಇನ್ ಕ್ರೋರ್ಸ್. ಓಕೆನಾ? ಅದೇ ಸ್ಮಾಲ್ ಕ್ಯಾಪು ಚೆನ್ನಾಗಿ ರಿಟರ್ನ್ಸ್ ಆಗುತ್ತೆ, ಬಟ್ ಬೇಗನೂ ಝೀರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾರಾದರೂ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಇಂಡೆಕ್ಸ್ ಫಂಡ್ಸಲ್ಲಿ ಹಾಕಿ ಸ್ಟಾಕ್ಸ್ನ ಮುಟ್ಟಕ್ಕೆ ಹೋಗಬೇಡಿ. ಓಕೆನಾ? ಸಿಂಪಲ್ ಸೆಬಿ ಕ್ಯಾಲ್ಕುಲೇಷನ್ ಸಿಂಪಲ್. ಲಾರ್ಜ್ ಕ್ಯಾಪ್ ಅಂದ್ರೇನು? 1 to 100 ಇಸ್ ಅ ಲಾರ್ಜ್ ಕ್ಯಾಪ್, 101 to 250 ಇಸ್ ಅ ಮಿಡ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂದ್ರೇನು? 250 ಇಂದ 500ವರೆಗೂ ಇರೋದು ಅಂತೀವಿ. ಸೊ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮ್ಯಾಜಿನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಸ್ ಲೈಕ್ ಎ ಕ್ರಿಕೆಟ್ ಟೀಮ್. ಓಕೆನಾ? ಟಾಪ್ 100 ಪ್ಲೇಯರ್ಸ್ ಏನಂತೀವಿ ಅಂದರೆ ಲಾರ್ಜ್ ಕ್ಯಾಪ್ ಅಂತೀವಿ. ಲೈಕ್ ಧೋನಿ, ವಿರಾಟ್ ಕೊಹ್ಲಿ, ಓಕೆನಾ, ಸಚಿನ್ ತೆಂಡೂಲ್ಕರ್, ಇವರೆಲ್ಲ ಲಾರ್ಜ್ ಕ್ಯಾಪ್, ಯಾಕಂದರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋರು. ರ್ಯಾಂಕಿಂಗು 101 ಇಂದ 250ವರೆಗೂ ಬಂದುಬಿಟ್ಟು ಮಿಡ್ ಕ್ಯಾಪ್ ಅಂತೀವಿ. ಓಕೆನಾ? ನೆಕ್ಸ್ಟು ರಿಮೈನಿಂಗ್ ಪ್ಲೇಯರ್ಸು. ಓಕೆನಾ? ರಿಮೈನಿಂಗ್ ಪ್ಲೇಯರ್ಸು ಎಲ್ಲ ಏನಂತೀವಿ ಅಂದರೆ ಸ್ಮಾಲ್ ಕ್ಯಾಪ್ ಅಂತೀವಿ. 250 ಮೇಲೆ ಇರೋದನ್ನ ಸ್ಮಾಲ್ ಕ್ಯಾಪ್ ಅಂತೀವಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್, ಯಾವ ಕಂಪನಿ ಯಾವಾಗ ಬೇಕಾದರೂ ಲಾರ್ಜ್ ಕ್ಯಾಪ್ ಆಗ್ಬೋದು. ಓಕೆನಾ? ಫ್ರಮ್ ಮಿಡ್ ಕ್ಯಾಪ್ ಟು ಲಾರ್ಜ್ ಕ್ಯಾಪ್ ಆಗ್ಬೋದು. ಆಲ್ಸೋ ಲಾರ್ಜ್ ಕ್ಯಾಪಿಂದ ಮಿಡ್ ಕ್ಯಾಪ್ಗೆ ಆಗ್ಬೋದು. ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ಲಾಂದರೆ ಬಿದ್ದಾಗ್ಬೋದು. ಸೊ ವಿಚ್ ಈಸ್ ಬೆಟರ್ ಅಂದರೆ ಲಾರ್ಜ್ ಕ್ಯಾಪು ರಿಸ್ಕು ಲೋ ಇರುತ್ತೆ, ರಿಟರ್ನ್ಸು ಲೋ ಇರುತ್ತೆ. ಓಕೆನಾ? ಸ್ಟೆಬಿಲಿಟಿ ಹೈ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಿಡ್ ಕ್ಯಾಪು ಬಂದುಬಿಟ್ಟು ಮೀಡಿಯಮ್ ಆಗಿ ರಿಸ್ಕ್ ಇರುತ್ತೆ, ರಿಟರ್ನ್ಸ್ ಹೈ ಇರುತ್ತೆ. ಓಕೆನಾ? ಸ್ಟೆಬಿಲಿಟಿ ಮೀಡಿಯಮ್ ಆಗಿರುತ್ತೆ. ಸ್ಮಾಲ್ ಕ್ಯಾಪ್ ಬಂದುಬಿಟ್ಟು ಬಂಪರ್ ರಿಟರ್ನ್ಸ್ ಇರುತ್ತೆ, ಬಟ್ ಹೈ ರಿಟರ್ನ್ಸ್ ಬೇಕಂದ್ರೆ ಹೈ ರಿಸ್ಕ್ ತೊಗೊಬೇಕು. ಸೊ ಹರ್ಷದ್ ಮೆಹ್ತಾ ನೆನ್ಪು ಮಾಡ್ಕೊಳ್ಳಿ, ರಿಸ್ಕ್ ಏತೋ ಇಷ್ಕೆ. ಯಾರಿಗಾದರೂ ಹೈ ರಿಟರ್ನ್ಸ್ ಬೇಕು ಅಂದರೆ ಸ್ಮಾಲ್ ಕ್ಯಾಪಲ್ಲಿ ಹಾಕಿ
ಬಟ್ ಲಾಂಗ್ ಟರ್ಮಲ್ಲಿ ವೆಯ್ಟ್ ಮಾಡಿ, ಓಕೆನಾ. ಸ್ಟೆಬಿಲಿಟಿ ಯಾವತ್ತು ಲೋ ಇರುತ್ತೆ, ಓಕೆನಾ. ಸೊ ಕಾಮನ್ ಮಿಸ್ಟೇಕ್ ನಾವೇನು ಮಾಡ್ತೀವಿ ಅಂದರೆ ಚೀಪ್ ಕಂಪನೀಸ್ಗೆ ಹಾಕ್ಬಿಡಿ, ಯಾವುದೋ ₹2 ಕಂಪನಿ, ₹3 ಕಂಪನಿ, ₹4 ಕಂಪನಿ, ಈ ಕಂಪನಿಗಳಿಗೆಲ್ಲ ಹಾಕಿದ್ರೆ ದುಡ್ಡು ಝೀರೋ ಹೋಗುತ್ತೆ. ಸ್ಮಾಲ್ ಕ್ಯಾಪಲ್ಲಿ ಸಹ ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋ ಎಲ್ಲ ನೋಡಿಕೊಂಡು ಹಾಕಿ, ಓಕೆನಾ. ಸೊ ಸಿಂಪಲ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಲಾರ್ಜ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ. ಸ್ಟಾಕ್ ಮಾರ್ಕೆಟು ಫ್ರೀಯಾಗಿ ಕಲಿಬೇಕು ಅಂತಿರೋ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೈ ಹಿಂದ್, ಜೈ ಕರ್ನಾಡು.